ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಅವರ ಹತ್ಯೆ ಯತ್ನ ಬುಧವಾರ ರಾತ್ರಿ ನಡೆದಿದ್ದು ಬಹಳ ಕಳವಳಕಾರಿ ಘಟನೆಯಾಗಿದೆ. ಜಮ್ಮುವಿನ ಹೊರವಲಯದಲ್ಲಿರುವ ಗ್ರೇಟರ್ ಕೈಲಾಶ್ನಲ್ಲಿ ಮದುವೆ ಸಮಾರಂಭಕ್ಕೆ ತೆರಳಿದ್ದ ವೇಳೆ ಫಾರೂಕ್ ಅಬ್ದುಲ್ಲಾ ಮತ್ತು ಜಮ್ಮು ಕಾಶ್ಮೀರದ ಉಪಮುಖ್ಯಮಂತ್ರಿ ಸುರೀಂದರ್ ಚೌಧರಿ ಹತ್ಯೆ ಯತ್ನ ನಡೆಯಿತು. ಆದರೆ ಸ್ಥಳದಲ್ಲಿದ್ದ ಎನ್ಎಸ್ಜಿ ಸೇರಿದಂತೆ ಭದ್ರತಾ ಸಿಬ್ಬಂದಿ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಫಾರೂಕ್ ಅಬ್ದುಲ್ಲಾ ಪಾರಾಗಿದ್ದಾರೆ. ಬಂದೂಕುಧಾರಿ ವ್ಯಕ್ತಿಯೊಬ್ಬ ಇಬ್ಬರ ಮೇಲೂ ಗುಂಡು ಹಾರಿಸಲು ಯತ್ನಿಸಿದಾಗ ಭದ್ರತಾ ಸಿಬ್ಬಂದಿ ಆತನನ್ನು ಹಿಡಿದಿದ್ದಾರೆ. ಆರೋಪಿ 63 ವರ್ಷ ವಯಸ್ಸಿನ ಕಮಲ್ ಸಿಂಗ್ ಜಮ್ವಾಲ್ನನ್ನ ಬಂಧಿಸಲಾಗಿದೆ. ಆತ ಜಮ್ಮು ನಿವಾಸಿ, ಹಲವಾರು ಅಂಗಡಿಗಳನ್ನು ಹೊಂದಿದ್ದು ಬಾಡಿಗೆ ಪಡಿತಾನೆ ಅನ್ನೋ ವಿವರಗಳು ಸಿಕ್ಕಿವೆ. ಮದುವೆ ಸಮಾರಂಭದಿಂದ ಫಾರೂಕ್ ಅಬ್ದುಲ್ಲಾ ಮತ್ತು ಚೌಧರಿ ವಾಪಸ್ಸಾಗುವ ವೇಳೆ ಕಾದುಕೊಂಡಿದ್ದ ಆತ ಪಿಸ್ತೂಲ್ನಿಂದ ಗುಂಡು ಹಾರಿಸಲು ಯತ್ನಿಸಿದ್ದಾನೆ. ಭದ್ರತಾ ಸಿಬ್ಬಂದಿ ಆತನನ್ನ ಹಿಡಿದೇ ಇದ್ರೆ ಅನಾಹುತವೇ ಆಗ್ತಿತ್ತು ಅಂತ ಹೇಳಲಾಗಿದೆ. ಕಳೆದ 20 ವರ್ಷಗಳಿಂದ ಫಾರೂಕ್ ಅಬ್ದುಲ್ಲಾ ಅವರನ್ನ ಕೊಲ್ಲಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಆತ ವಿಚಾರಣೆ ವೇಳೆ ಹೇಳಿದ್ದಾನೆ. ಆತನ ವಿಚಾರಣೆಯ ವಿಡಿಯೋ ಕೂಡ ಹೊರಬಂದಿದೆ. Z+ ಭದ್ರತೆ ಹೊಂದಿರುವ ಫಾರೂಕ್ ಅಬ್ದುಲ್ಲಾ ಅವರ ಅಷ್ಟು ಹತ್ತಿರಕ್ಕೆ ಬರೋಕೆ ಆರೋಪಿಗೆ ಹೇಗೆ ಸಾಧ್ಯವಾಯಿತು ಅನ್ನೋ ಪ್ರಶ್ನೆ ಎದ್ದಿದೆ. ಈ ಹತ್ಯೆ ಯತ್ನ ಗಂಭೀರ ಭದ್ರತಾ ಕಳವಳವನ್ನ ಹುಟ್ಟುಹಾಕಿದೆ. ಮದುವೆ ಕಾರ್ಯಕ್ರಮ ತನ್ನ ಸೋದರ ಸಂಬಂಧಿಯ ಕುಟುಂಬದ್ದಾಗಿತ್ತು ಅಂತ ಆರೋಪಿ ಹೇಳಿಕೊಂಡಿದ್ದಾನೆ. ಹತ್ಯೆ ಯತ್ನದ ಬಳಿಕ ಪ್ರತಿಕ್ರಿಯಿಸಿರುವ ಫಾರೂಕ್ ಅಬ್ದುಲ್ಲಾ ದೇವರೇ ತಮ್ಮನ್ನು ರಕ್ಷಿಸಿದ ಅಂತ ಹೇಳಿದ್ದಾರೆ. ಫಾರೂಕ್ ಅವರನ್ನ ಹತ್ಯೆ ಮಾಡಲು ಅವಕಾಶಕ್ಕಾಗಿ 20 ವರ್ಷಗಳಿಂದ ಕಾಯ್ತಿದ್ದೆ ಅಂತ ಹೇಳಿರುವ ಆರೋಪಿ ತನ್ನ ಉದ್ದೇಶ ಏನು ಅನ್ನೋದನ್ನ ಬಹಿರಂಗಪಡಿಸಿಲ್ಲ. 20 ವರ್ಷಗಳ ನಂತರ ನನಗೆ ಅವಕಾಶ ಸಿಕ್ತು ಮತ್ತು ನಾನದನ್ನ ಬಳಸಿಕೊಳ್ಳೋಕೆ ಪ್ರಯತ್ನಿಸಿದೆ ಅಂತ ಹೇಳಿದ್ದಾನೆ. ಆತನ ಹಿಂದೆ ಯಾರಿದ್ದಾರೆ ಮತ್ತು ಪಿತೂರಿಯ ವ್ಯಾಪ್ತಿ ಏನು ಅನ್ನೋದು ಗೊತ್ತಾಗಬೇಕಿದೆ. ಪ್ರಾಥಮಿಕ ತನಿಖೆಯಿಂದ ತಿಳಿದಿರುವ ಪ್ರಕಾರ ಇದು ಆತನದ್ದೇ ಉದ್ದೇಶವಾಗಿರುವಂತೆ ತೋರುತ್ತೆ. ತನಿಖೆ ಪೂರ್ಣಗೊಳ್ಳುವವರೆಗೆ ಖಚಿತವಾಗಿ ಏನನ್ನೂ ಹೇಳಲು ಸಾಧ್ಯವಿಲ್ಲ. ಹತ್ಯೆ ಯತ್ನವನ್ನ ಹಲವಾರು ಪ್ರತ್ಯಕ್ಷದರ್ಶಿಗಳು ಕಂಡಿದ್ದಾರೆ. ಆರೋಪಿ ಮದ್ಯ ಸೇವಿಸಿದ್ದ ಅಂತಾನೂ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಆತ ಯಾವುದೋ ಜಾಗರಣ್ ಮಂಚ್ಗೆ ಸೇರಿದವನು ಅಂತಾನೂ ಹೇಳಲಾಗ್ತಿದೆ. ಆತನ ಬಳಿ ಇದ್ದ ಪಿಸ್ತೂಲು ಪರವಾನಗಿ ಇದ್ದದ್ದಾದ್ರೂ Z+ ಭದ್ರತೆ ಹೊಂದಿರುವ ಒಬ್ಬರು ಹಾಜರಾಗುವ ಸ್ಥಳದಲ್ಲಿ ಸರಿಯಾದ ತಪಾಸಣೆ ಇರಬೇಕಿತ್ತು ಅನ್ನೋ ಚರ್ಚೆಗಳು ನಡೆದಿವೆ. ಈ ಆಘಾತಕಾರಿ ಘಟನೆ ಬಗ್ಗೆ ದೇಶದಾದ್ಯಂತ ಪ್ರತಿಕ್ರಿಯೆಗಳು ಬರ್ತಿವೆ. ಭಯೋತ್ಪಾದನೆಯನ್ನ ಮತ್ತು ಉಗ್ರಗಾಮಿಗಳನ್ನ ಕೊನೆಗೊಳಿಸಿದ್ದೇವೆ ಮತ್ತು ಅವರನ್ನ ನಿಯಂತ್ರಣಕ್ಕೆ ತಂದಿದ್ದೇವೆ ಅಂತ ಪ್ರತಿದಿನ ಮೋದಿ ಸರ್ಕಾರ ಹೇಳ್ಕೊಳ್ತಿರೋದು ನಿಜವಲ್ಲ ಅನ್ನೋದಕ್ಕೆ ಈ ಹತ್ಯೆ ಯತ್ನ ಸಾಕ್ಷಿಯಾಗಿದೆ. ಮೋದಿ ಆಡಳಿತದಲ್ಲಿ ಕಾಶ್ಮೀರಿಗಳಿಗೆ ಸುರಕ್ಷತೆ ಇಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಇದೊಂದು ಅತ್ಯಂತ ಗಂಭೀರವಾದ ವಿಷಯ ಅಂತ ಖರ್ಗೆ ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಕಾಂಗ್ರೆಸ್ ಅಧ್ಯಕ್ಷ ತಾರಿಕ್ ಹಮೀದ್ ಕರ್ರಾ ಭದ್ರತಾ ಸನ್ನಿವೇಶದ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಸಚಿವ ಸತೀಶ್ ಶರ್ಮಾ ಸರ್ಕಾರ ಈ ಘಟನೆಯನ್ನ ಗಂಭೀರ ಭದ್ರತಾ ಲೋಪ ಅಂತ ಪರಿಗಣಿಸಿದೆ ಅಂತ ಹೇಳಿದ್ದಾರೆ. ಕಾಶ್ಮೀರದ ಮುಖ್ಯ ಧರ್ಮಗುರು ಮಿರ್ವೈಜ್ ಉಮರ್ ಫಾರೂಕ್ ಕೂಡ ದಾಳಿಯನ್ನ ಖಂಡಿಸಿದ್ದು ಸಂಪೂರ್ಣ ಸ್ವತಂತ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.